ಹಿಂದೆ ನಾವೆಲ್ಲ ಮುಖ ತೊಳೆಯೋಕ್ಕೆ ಲೈಫ್ ಬಾಯಿ, ಮೈಸೂರು ಸ್ಯಾಂಡ್ಲು, ಹೆಚ್ಚಂದರೆ ಲಕ್ಸು ಇವನ್ನ ಹಾಕಿ ಮುಖ ತೊಳಿತಾ ಇದ್ವಿ. ಅದಾದಮೇಲೆ ಮೇಕಪ್ಗೆ ಅಂದರೆ ಒಂದು ಫೇರ್ ಆ್ಯಂಡ್ ಲವ್ಲಿ ಇಲ್ಲಾಂದರೆ ಪಾಂಡ್ಸು ಮತ್ತು ಪಾಂಡ್ಸ್ ಪೌಡರು ಇಷ್ಟನ್ನು ಹಾಕ್ಕೋತಾ ಇದ್ವಿ. ಇನ್ನು ಬಿಂದಿ ಅಂದರೆ ವೆರೈಟಿ ಏನೂ ಇಲ್ಲ ಅವಾಗ. ಐಟೆಕ್ಸ್ ಪಲ್ಲವಿ, ನಾನು ಇಂದಿನ ಮಹಿಳೆ ಅಂತ ಒಂದು ಬಿಂದಿ ಬರ್ತಾಯಿತ್ತು, ಅದನ್ನಾದರೂ ಹಚ್ತಾ ಇದ್ವಿ, ಇಲ್ಲಾಂದರೆ ಅದೊಂದು ಚಾಂದ್ ಹಚ್ತಾ ಇದ್ವಿ. ಆದರೆ ಈಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಅಪ್ಪ ಅಮ್ಮ ದುಡ್ಡು ಹೊಂದ್ಸೋಕ್ಕಾಗಲ್ಲ ಗುರು. ಏನೇನು ಪ್ರಾಡಕ್ಟ್ಸು, ಸ್ಕಿನ್ ಕೇರ್ ಅಂತೆ, ಹೇರ್ ಕೇರ್ ಅಂತೆ, ಫೇಸಿಗೆ ಕೇರ್ ಮಾಡಬೇಕಂತೆ. ಅಯ್ಯೋ ಕರ್ಮವೇ, ಅವರ ಮೇಕಪ್ಪಿಗೆ ತಂದೆ ತಾಯಿ ದುಡ್ಡು ಹೊಂದ್ಸೋಕ್ಕಾಗಲ್ಲ. ಫೇಸ್ ವಾಶಿಗೆ ಬೇರೆ ಅಂತೆ, ಅದಾದಮೇಲೆ ಅದೇನು ಹೇಳ್ತಾರೆ ಮಾಯ್ಶ್ಚರೈಸರ್ ಅಂತೆ, ಫೌಂಡೇಶನ್ ಅಂತೆ, ಸನ್ಸ್ಕ್ರೀನ್ ಅಂತೆ, ನಯಾಸಿನಮೆಡ್ ಅಂತೆ, ಹ್ಯಾಲೋರಾನಿಕ್ ಆಸಿಡ್ ಅಂತೆ. ಏನಿದು ದೇವರೇ. ನಮ್ಮ ಮನೇಲೇ ನಮ್ಮ ಮಗಳಿದ್ದಾಳೆ, ಅವಳಿಗೆ ಒಂದು ತಿಂಗಳಿಗೆ ಆ ಸ್ಕಿನ್ ಕೇರು ಹೇರ್ ಕೇರು ಅನ್ನೋದಕ್ಕೆ ಎಲ್ಲರೂ ಒಂದು 2,000 ರೂಪಾಯಿ ಇಡಬೇಕು. ನಮ್ಮ ಮನೆಯವ್ರ ಜಗಳ, ಬರೋ ಸಂಬಳದಲ್ಲಿ ತಿಂಗಳಿಗೆ ಇವಳಿಗೆ 2,000 ಇಕ್ಕಬೇಕು ಅಂತ ಹೇಳಿ. ಆದರೂ ಪಿಂಪಲ್ಸ್ ಕಡಿಮೆ ಆಗಿಲ್ಲ. ಅಮ್ಮ ನೀನು ನನಗೆ ಆ ಡಾಕ್ಟರ್ ಕರ್ಕೊಂಡೋಗು, ಈ ಡಾಕ್ಟರ್ ಕರ್ಕೊಂಡೋಗು. ಎಲ್ಲರೂ ಮನೇಲೂ ಮೋಸ್ಟ್ ಕಾಮನ್ಲಿ ಹಿಂಗೆ ಇರ್ತಾರೆ ಅನಿಸುತ್ತೆ ಹೆಣ್ಮಕ್ಳು. ನಾವು ಹಂಗಲ್ಲಪ್ಪ. ಈಗೆಲ್ಲ ಎಫೆಕ್ಟ್ಗಳು ಬರ್ತಾವೆ ಇನ್ಸ್ಟಾಗ್ರಾಮಲ್ಲಿ, ಹಾಕ್ಕೊತಿರೋದು, ರೀಲ್ ಮಾಡ್ತಾ ಇರೋದು. ಯಾವ ಸ್ಕಿನ್ ಕೇರು ಇಲ್ಲ, ಯಾವ ಹೇರ್ ಕೇರು ಇಲ್ಲ, ಯಾವ ಬಾಡಿ ಕೇರು ಇಲ್ಲ, ಏನಿಲ್ಲ. ನಾವೆಲ್ಲ ಒಂಥರ ಹೆಂಗಂದರೆ ಉಯ್ಯಮಳೆಯಲ್ಲಿರೋ ಬಂಡೆಗಳ ಥರ. ಏನು ಬಂದರೂ, ಏನು ಹಾಕ್ಕೊಂಡ್ರು, ಏನು ಹೋದರೂ ಜಗ್ಗೋದಿಲ್ಲ. ನಮ್ಗೆ ಯಾವುದು ನೆಸೆಸಿಟಿನೇ ಇಲ್ಲ. ಹಂಗೆ ನಾವೆಲ್ಲ ನ್ಯಾಚುರಲ್ ಬ್ಯೂಟೀಸ್.